ಇನ್ನು ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ನ ನಾಯಕರುಗಳು ಈ ಅಸ್ತ್ರಗಳನ್ನ ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಒಂದೊಂದಾಗಿ ಕೊಡ್ತಾ ಇದ್ದಾರೆ. ಅಂದ್ರೆ ಇದನ್ನ ಪ್ರಯೋಗ ಮಾಡಿ ಅನ್ನೋ ರೀತಿ ಆಗಿದೆ. ಹಾಗಾದ್ರೆ ಬಿಜೆಪಿಯ ನಾಯಕರು ಈ ಹೇಳಿಕೆಗೆ ಹೇಗೆ ರಿಯಾಕ್ಟ್ ಮಾಡಿದ್ರು ಬನ್ನಿ ನೋಡೋಣ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ್ ಜೋಡೋ ಮಾಡಿದ್ರು. ಈಗ ರಾಹುಲ್ ಗಾಂಧಿ ಅವರು ಇದಕ್ಕೆ ಉತ್ತರ ಕೋರಬೇಕು. ಭಾರತ್ ಜೋಡೋನೋ ಭಾರತನ ವಿಭಾಗ ಮಾಡೋ ಚೋಡೋನೋ ಅಂತ ರಾಹುಲ್ ಗಾಂಧಿ ಅವರು ಹೇಳಬೇಕು. ಸೋನಿಯಾ ಗಾಂಧಿ ಅವರು ಯಾವ ಮಕ ಇಟ್ಕೊಂಡು ನೀವು ಓಟ್ ಕೇಳ್ತೀರಾ? ಇನ್ನಲ್ಲಿ ಸಂವಿಧಾನದ 75ನೇ ವರ್ಷದ ಒಂದು ರಥಯಾತ್ರೆನ ಆಚರಣೆ ಕೂಡ ಮಾಡ್ತಾ ಇದೆ ರಾಜ್ಯದಲ್ಲಿ. ಇಂಥ ಸಂದರ್ಭದಲ್ಲಿ ಸಂಸದರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಇವರು ಈ ಥರದ ಒಡೆಯುವ ಮನಸ್ಥಿತಿಯ ರಾಜಕಾರಣದಿಂದ ಹೊರಗೆ ಬರಬೇಕು. ಒಡೆಯುವ ಮನಸ್ಥಿತಿ ರಾಜಕಾರಣದಿಂದ ಹೊರಗೆ ಬರಬೇಕು. ಡಿ.ಕೆ. ಸುರೇಶ್ ಅವರ ವಾದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಉತ್ತರ ಕೊಡಬೇಕು. ನಮಗೆ ಉತ್ತರ ಭಾರತದ ಓಟ್ ಬೇಡ ಅಂತ ಅವರು ಉತ್ತರ ಕೊಡಲಿ. ನೋಡಿ, ಇದು ಶುರುವಾಯ್ತು ಇವಾಗ. ಅಂದರೆ ಬಿಜೆಪಿ ನಾಯಕರಿಗೆ ನೀವು ಹೇಳಿದಂಗೆ ಒಂದು ಒಳ್ಳೆ ಅಸ್ತ್ರವನ್ನು ಕಾಂಗ್ರೆಸ್ ಕೊಟ್ಟುಬಿಡ್ತು. ಜೊತೆಗೆ ಕಾಂಗ್ರೆಸ್ ಹೆಂಗೆ ಅರಸ್ಕೊಳ್ಳುತ್ತೆ? ಈಗ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಇದು ಉತ್ತರ ಕೊಡಬೇಕು. ಎಐಸಿಸಿ ಅಧ್ಯಕ್ಷ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಇದಕ್ಕೆ ಉತ್ತರ ಕೊಡಬೇಕು. ನಾಳೆ ಒಂದು ಕೆಟ್ಟ ಪರಂಪರೆಗೆ ನಾಂದಿ ಹಾಡಿಬಿಟ್ರು ಡಿ.ಕೆ. ಸುರೇಶ್ ಅವಿನಾಶ್. ಯಾಕೆ ಅಂತಂದರೆ ನಾಳೆ ಯಾರಾದರೂ ಈ ದೇಶದ ಬಗ್ಗೆ ಏನಾದರೂ ಎತ್ತಿದರೆ ಅದರ ಮೂಲ ನೀವಲ್ವಾ ಅದು ಎತ್ತಿದ್ದು, ನಿಮ್ಮಿಂದ ಶುರುವಾಯ್ತು ನೋಡಿ ಅಂತ. ಇನ್ನೆಷ್ಟು ನಾನು ದೇಶಭಕ್ತ ಅಂತ ಸಾಬೀತು ಮಾಡ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಈ ಬ್ಲ್ಯಾಕ್ ಮಾರ್ಕ್ ಇದೆಯಲ್ಲ, ಆ ಚುಕ್ಕಿ ಇದೆಯಲ್ಲ, ಅಂಟಿಸ್ಕೊಂಡ್ಬಿಟ್ರು. ಮಾತಾಡಿ ಏನೋ ಭರದಲ್ಲಿ ಮಾತಾಡಿ ಕೆಟ್ಟ ಹೆಸರು ತಗೊಂಡ್ರು. ಇದನ್ನು ಕಾಂಗ್ರೆಸ್ ಹೆಂಗೆ ಅರಗಿಸ್ಕೊಳ್ಳುತ್ತೆ? ಸಾಧ್ಯವೇ ಇಲ್ಲ ಅರಗಿಸ್ಕೊಳ್ಳೋಕ್ಕೆ. ಅವ್ರ ಅಣ್ಣ ಬಹಳ ಕಸರತ್ತನ್ನು ಮಾಡ್ತಾ ಇದ್ದಾರೆ ಪಾಪ. ಇಲ್ಲ ಯಾವುದೋ ಭಾವಾವೇಶದಲ್ಲಿ ಹೇಳಿದರು ಅನ್ಯಾಯ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ, ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕಾರಣಕ್ಕೋಸ್ಕರ ಹೇಳಿದರು. ಇದೆಲ್ಲವನ್ನೂ ಕೂಡ ಮಾತಾಡ್ತಾ ಇದ್ದಾರೆ. ಆದರೆ ಅದು ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿಲ್ಲ. ನಮ್ಮದು ಅಖಂಡ ಭಾರತದ ಕಲ್ಪನೆ ಅನ್ನುವಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಹೇಳಿದರು, ಇವರ ಅಣ್ಣ. ಜೊತೆಗೆ ಮುಖ್ಯಮಂತ್ರಿಗಳು ಹೇಳಿದರು ಇಲ್ಲ ಆ ಥರ ಎಲ್ಲ ಮಾಡಬಾರ್ದು, ನಾವೆಲ್ಲ ಒಂದು ಫೆಡರಲ್ ವ್ಯವಸ್ಥೆನಲ್ಲಿರುವಂಥವ್ರು, ಅದು ಭಾರತ ಅದು ಮಾಡೋದು ಇದು ಮಾಡೋದು ಇಬ್ಬಾಗ ಅಂಥದ್ದನ್ನೆಲ್ಲ ಮಾತಾಡಲೇಬಾರ್ದು ಅಂತ ಮುಖ್ಯಮಂತ್ರಿಗಳು ಸಮರ್ಥನೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಏನು ಹೇಳಿದ್ರು ಹಾಗಾದ್ರೆ ನಾಯಕರುಗಳು? ಬನ್ನಿ ನೋಡ. ನಾನು ಆ ಥರ ಎಲ್ಲ ದೇಶ ಕೇಳಕ್ಕೆ ಬೇರೆ, ದಕ್ಷಿಣ ಭಾರತ ಬೇರೆ ಮಾಡಿದ್ದ ಉತ್ತರ ಭಾರತ ಮಾಡಿ ಅಂತಾವೆಲ್ಲ ಕೇಳ. ದೇಶದ ಸಾರ್ವಭೌಮತೆ ಇರಬೇಕು. ನಾವು ಡಿಮ್ಯಾಂಡ್ಗಳು ಮಾಡೋದು, ಒತ್ತಾಯ ಮಾಡೋದು, ಇಟ್ಸ್ ಎ ಫೆಡರಲ್ ಸ್ಟೇಟ್. ನಾವು ಫೆಡರಲಿಸಮ್ ಒಪ್ಕೊಂಡಿದ್ದೀವಿ. ಅಖಂಡ ಭಾರತದವನು ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ. ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ.